ಎವ್ರಿವಾನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಬಂದು ಇದು 2024ಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಓಕೆ, ಸೊ 2024ಅಲ್ಲಿ ನೀವು ಯಾವಾಗ ನೋಡಿದ್ರೂ ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಏನಪ್ಪ 2024 ರೀಡಿಂಗ್ ಅಂದರೆ, ಹೇಗಿದೆ ನಿಮ್ಮ 2024, ಹೇಗಿರುತ್ತೆ ನಿಮ್ಮ 2024 ಅಂತ ನೋಡೋಣ. ಆ್ಯಂಡ್ ಇದು ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ 2024ಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ನೀವು 2024ಅಲ್ಲಿ ಯಾವುದೇ ಮಂತಲ್ಲಿ ನೋಡಿದ್ರೂ ಸಹ ಇದು ನಿಮಗೆ ರೆಸೊನೇಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬನ್ನಿ ನೋಡೋಣ ಹೇಗಿದೆ ನಿಮ್ಮ 2024. ಅದು ನಿಮ್ಮ ಹೆಲ್ತಲ್ಲಿರಬಹುದು, ವೆಲ್ತ್, ಕೆರಿಯರ್, ಮನಿ ರಿಲೇಟೆಡ್. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ನೋಡೋಣ ನಿಮ್ಮ 2024 ಹೇಗಿದೆ ಅಂತ. ಓಕೆ, ಸೊ ಫಸ್ಟಿಗೆ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಸೊ ನಿಮಗೆ ಈಸಿ ಆಗುತ್ತೆ ರೀಡಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹೇಗಿದೆ ನಿಮ್ಮ ಕರೆಂಟ್ ಎನರ್ಜಿ? ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ 2023ಯಲ್ಲಿ ನಿಮ್ಮ ಸದ್ಯದ ಪರಿಸ್ಥಿತಿ ಏನಿದೆ, 2024ಅಲ್ಲಿ ಏನಾಗ್ತಿದೆ? ಓಕೆ, ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್ ಇದೆ. ಓಕೆ, ದ ಮ್ಯಾಜಿಷಿಯನ್. ಓಕೆ, 7 ಆಫ್ ವ್ಯಾಂಡ್ಸ್ ಇದೆ. 7 ಆಫ್ ವ್ಯಾಂಡ್ಸ್ ಏನು ಹೇಳುತ್ತೆ ಅಂತ ಹೇಳೋದಾದರೆ, ಸ್ಟ್ರಗಲಿಂಗ್ನ ತೋರಿಸುತ್ತೆ. ಓಕೆ, ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ತೋರಿಸುತ್ತೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಮೇಲೆ ಇರಬಹುದು, ತುಂಬ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರಬಹುದು. ಓಕೆ, ಸೊ ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ, ಹಾಗೆ ಎಲ್ಲಾದ್ರ ಕಡೆ ಗಮನ ಕೊಡ್ತಾ ಇದ್ದೀರಾ. ಹಾಗಾಗಿ ನಿಮಗೆ ಇದು ತುಂಬ ಸ್ಟ್ರಗಲ್ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಿದೆ. ನಿಮ್ಮ ಹೆಲ್ತ್ ಕಡೆ ಇರಬಹುದು, ಕರಿಯರ್ ಕಡೆ ಇರಬಹುದು, ಪ್ರೀತಿಯಲ್ಲಿ ಇರಬಹುದು, ಅಥವಾ ನಿಮ್ಮ ಒಂದು ವರ್ಕಲ್ಲಿ ಇರಬಹುದು. ತುಂಬ ಸ್ಟ್ರಗಲ್ನ ನೀವು ಈಗ ನೋಡ್ತಾ ಇದ್ದೀರಾ ಅನಿಸುತ್ತೆ. ಆ್ಯಂಡ್ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಏನೇ ಒಂದು ಸ್ಟ್ರಗಲ್ ಇದ್ದರೂ ನೀವು ಪ್ರೆಸೆಂಟ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಆ್ಯಂಡ್ ನೀವು ತುಂಬ ಹಾರ್ಡ್ ವರ್ಕರ್ ಕೂಡ ಅಂತ ಅನಿಸುತ್ತೆ. ಸೊ ತುಂಬ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಒಂದು ಕೆಲಸ ಏನಿದೆ ಅದನ್ನು ಕಂಪ್ಲೀಟಾಗಿ ಇಲ್ಲಿ ನೀವು ಮುಗಿಸ್ತೀರಾ. ಓಕೆ, ಸೊ ಇದು ನಿಮ್ಮ ಕರೆಂಟ್ ಎನರ್ಜಿ ಇದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಬ್ಲಾಕಿಂಗ್ ಎನರ್ಜೀಸ್ ಫೇಸ್ ಮಾಡ್ತಿರಬಹುದು ನೀವು. ಓಕೆ, ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಅಥವಾ ನಿಮಗೇನು ಒಂದು ಬ್ಲಾಕಿಂಗ್ ಎನರ್ಜಿ ಅನ್ನೋ ರೀತಿ ನಿಮ್ಮನ್ನು ನಿಭಾಯಿಸೋದು ಕಷ್ಟ ಆಗ್ತಿರಬಹುದು, ಅಥವಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಲವರ್ಸ್ ಯಾರಿದ್ದಾರೆ ಅವರು ನಿಮ್ಮನ್ನು ಇಲ್ಲಿ ಬ್ಲಾಕ್ ಮಾಡಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಸದ್ಯಕ್ಕೆ ಫೇಸ್ ಮಾಡ್ತಿರಬಹುದು. ಆ್ಯಂಡ್ 2 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಥವಾ ಏನಾದರೂ ಒಂದು ಪರ್ಫೆಕ್ಟ್ ಡಿಸಿಷನ್ನ ತೊಗೋಬೇಕು ಅಂತ ನೀವಿಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅದು ನಿಮ್ಮ ಹೆಲ್ತ್ ರಿಲೇಟೆಡ್ ಇರಬಹುದು, ಕರಿಯರ್. ಓಕೆ, ನನಗೆ ಇಲ್ಲಿ ತುಂಬ ಸ್ಟ್ರಾಂಗ್ಲಿ ಫೀಲ್ ಆಗ್ತಿರುವಂಥದ್ದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬಹುದು. ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ನ, ಒಂದು ಪರ್ಫೆಕ್ಟ್ ಡಿಸಿಷನ್ನ ತೊಗೋಬೇಕು ಅಂತ ನೀವು ಇಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ಅದು ನಿಮಗೆ ಇಲ್ಲಿ ತುಂಬ ಸ್ಟಕ್ ಫೀಲ್ ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಿದೆ. ಐ ಮೀನ್ ತುಂಬ ಕಷ್ಟ ಆಗ್ತಿದೆ. ಅದನ್ನು ನಿಮಗೆ ಪಡ್ಕೊಳ್ಳೋದಿರಬಹುದು, ಅಥವಾ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೆ ಕೆಲವು ವಿಚಾರಗಳ ಬಗ್ಗೆ ಏನೂ ಕ್ಲಾರಿಟಿ ಸಿಗ್ತಿಲ್ಲ. ಇದರಿಂದ ನೀವು ಇಲ್ಲಿ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಒಂದು ಪ್ರೊಟೆಕ್ಷನ್ ಇರಬಹುದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿರಬಹುದು. ಈ ರೀತಿಯಾಗಿ ನೀವು ಈಗ ಸದ್ಯದ ಎನರ್ಜಿನ ಫೇಸ್ ಮಾಡ್ತಿರಬಹುದು. ಏನೇ ಇದ್ದರೂ ದ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ನಿಮಗೆ ಇಲ್ಲಿ ತುಂಬ ಸ್ಕಿಲ್ಸ್ ಇದೆ, ಟ್ಯಾಲೆಂಟ್ಸ್ ಇದೆ, ಆ್ಯಂಡ್ ತುಂಬ ಎನರ್ಜೆಟಿಕ್ ಪರ್ಸನ್ ನೀವಾಗಿದ್ದೀರಾ. ಓಕೆ, ಆ್ಯಂಡ್ ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಅಂತ ಹೇಳಿದೆ. ಜೊತೆಗೆ ನಿಮ್ಮಲ್ಲಿರುವಂಥ ಸೆಲ್ಫ್ ಕಾನ್ಫಿಡೆಂಟ್ ಏನಿದೆ ಅದು ನಿಮ್ಮನ್ನು 2024ಅಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಕರಿಯರ್ ಕಡೆ ಇರಬಹುದು, ಪ್ರೀತಿಯಲ್ಲಿ ಇರಬಹುದು, ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ತಿದೆ. ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಆ ರೀತಿಯಾದಂಥ ಒಂದು ಎನರ್ಜಿಯನ್ನು.
ಆ್ಯಂಡ್ ಇನ್ನೂ ಕೆಲವ್ರಿಗೆ ಅನಿಸ್ತಿದೆ ಇಲ್ಲಿ ಜನರು ನಿಮ್ಮನ್ನು ತುಂಬ ಮಿಸ್ಯೂಸ್ ಮಾಡ್ಕೋತಿದ್ದಾರೆ, ಫ್ಲರ್ಟ್ ಮಾಡ್ತಿದ್ದಾರೆ. ಓಕೆ, ಸೊ ನನ್ನ ಡಾಮಿನೇಟ್ ಮಾಡ್ತಿದ್ದಾರೆ, ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೋಂಟ್ ವರಿ, ಇಟ್ ವಿಲ್ ಬಿ ಫೈನ್. ಓಕೆ, ಬನ್ನಿ ಹೇಗಿದೆ ನಿಮ್ಮ 2024 ಅಂತ ನೋಡೋಣ. ಈಗ ನೀವು ಈ ಒಂದು ಎನರ್ಜಿನ ಫೇಸ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಇದು ಕಾರ್ಡ್ಸ್ ಆಗಿತ್ತು. ನಿಮ್ಮ 2024 ಏನಾಗ್ತಿದೆ, ನಿಮ್ಮ ಕರಿಯರಲ್ಲಿ ಏನಾಗ್ತಿದೆ ನೋಡೋಣ. ಫಸ್ಟು ನಿಮ್ಮ ಕರಿಯರಲ್ಲಿ 2024 ಕರಿಯರ್ ಏನಾಗ್ತಿದೆ. ಓಕೆ, 8 ಆಫ್ ವ್ಯಾಂಡ್ಸ್. ತುಂಬ ಇಲ್ಲಿ ನನಗೆ ಬರ್ತಿರುವಂಥ ಕಾರ್ಡ್ಸ್ ಏರೀಸ್, ಲಿಯೋ, ಸ್ಯಾಜಿಟೇರಿಯಸ್ ಈ ರಾಶಿಯವರ ಪ್ರೆಸೆನ್ಸ್. ಓಕೆ, ಸೊ ಎಲ್ಲ ರಾಶಿಗಳ ಪ್ರೆಸೆನ್ಸ್ ಇದೆ, ಬಟ್ ನನಗಿಲ್ಲಿ ಸಿಂಹರಾಶಿ ಆ್ಯಂಡ್ ಮೇಷರಾಶಿ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ತುಂಬ ಇದೆ. ಓಕೆ, ಸೊ ಏನೋ ಒಂದು ಸಡನ್ ಆಫ್ ನೀವು ಡಿಸಿಷನ್ ತೊಗೋತಾ ಇದ್ದೀರಾ 2024ಅಲ್ಲಿ. ಓಕೆ, ಅದು ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಕ್ಟಿವಿಟೀಸ್ ಇರಬಹುದು, ಅಥವಾ ಇಲ್ಲಿ ನೀವು ವರ್ಕ್ ರಿಲೇಟೆಡ್ ಏನೋ ಒಂದು ಸಡನ್ ಆಫ್ ಡಿಸಿಷನ್ ತೊಗೋತಿದ್ದೀರಾ ಅಂತ ಅನಿಸುತ್ತೆ. ಸೊ ಆ ರೀತಿಯಾಗಿ ನೀವೇನಾದರೂ ಒಂದು ಸಡನ್ ಆಗಿ ಡಿಸಿಷನ್ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಫಸ್ಟ್ ಯು ಹ್ಯಾವ್ ಟು ಪೇಷನ್ಸ್. ಓಕೆ, ಪೇಷನ್ಸಿಂದ ನೀವು ತಗೊಳ್ತಿರುವಂಥ ನಿರ್ಧಾರದ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮ್ಮ ಕರಿಯರಲ್ಲಿ ಏನಾಗ್ತಿದೆ ಮತ್ತು 2024ಅಲ್ಲಿ. ಕೆಲವರು ಇಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ತುಂಬ ಎಮೋಷ್ನಲಿ ನೀವು ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದೀರಾ, ಅಥವಾ ಒಂದು ಪರ್ಸನ್ನ ನಿಮಗೆ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ನಿಮಗೆ ಫೀಲ್ ಆಗ್ತಿದೆ, ಅಥವಾ ಇಲ್ಲಿ ತುಂಬ ಸರ್ಚ್ ಮಾಡ್ತಾ ಇದ್ದೀರಾ. ಓಕೆ, ಲೈಕ್ ಯಾವುದು ಬೆಟರ್, ನನಗೆ ಯಾವುದು ಬೆಟರ್ ಅನ್ನೋದು ಇರಬಹುದು ನಿಮ್ಮ ಏನು ಸರ್ಚಿಂಗಲ್ಲಿ. ಲೈಕ್ ಅದು ನಿಮ್ಮ ಕರಿಯರಲ್ಲಿ ಇರಬಹುದು, ಎಲ್ತಲ್ಲಿ ಇರಬಹುದು, ಅಥವಾ ಏನೋ ಒಂದು ಡಿಸಿಷನ್ ತೊಗೊಳ್ಳೋದ್ರಲ್ಲಿ ಇರಬಹುದು. ಯಾವುದು ನನಗೆ ಬೆಸ್ಟ್, ಈ ರೀತಿಯಾಗಿ ತುಂಬ ಕನ್ಫ್ಯೂಷನ್ನ ನೀವು 2024ಅಲ್ಲಿ ಕ್ರಿಯೇಟ್ ಮಾಡ್ಕೋತಿದ್ದೀರಾ. ಸೊ ಅದರಲ್ಲಿ ನೀವು ತಗೋತಿರುವಂಥ ನಿರ್ಧಾರ ಮೇ ಬಿ ಅದು ನೀವು ಸಡನ್ನಾಗಿ ತಗೋತಿರಬಹುದು. ಓಕೆ, ಸಡನ್ ಆಫ್ ಡಿಸಿಷನ್ ಆಗಿರಬಹುದು ಅದು, ಬಿಕಾಸ್ ನಿಮಗೆ ಇಲ್ಲಿ ತಾಳ್ಮೆ ಅನ್ನೋದು ಕಳ್ಕೊತಿದ್ದೀರಾ, ಅಥವಾ ತುಂಬ ಅಗ್ರೆಸಿವ್ ಪೀಪಲ್ ನೀವು ಆಗಿದ್ದೀರಾ. ಓಕೆ, ಸೊ ಈ ರೀತಿಯಾದಂಥ ಎನರ್ಜಿ. ನೀವೇನೋ ಒಂದು ಸಡನ್ ಆಫ್ ಡಿಸಿಷನ್ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. 2024ಅಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರದ ಕಡೆ ಸ್ವಲ್ಪ ಗಮನ ಕೊಡಿ. ಸೊ 11 ಡೇಸ್ ಅಥವಾ 8 ಡೇಸ್ ಈ ರೀತಿಯಾಗಿ ಒಂದು ವೀಕ್ ಟೈಮ್ ಕೊಟ್ಟು ನಂತರ ನೀವು ಆ ಒಂದು ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ದ ಡೆವಿಲ್ ಕಾರ್ಡ್ ಬರ್ತಿದೆ. ಕೆಲವು ರಿಲೇಷನ್ಶಿಪ್ ಹೇಗಿದೆ ಅಂತ ಹೇಳಿದರೆ ಸಮ್ ಪೀಪಲ್, ಓಕೆ, ಎಲ್ಲರಿಗೂ ಅಲ್ಲ, ನಿಮಗೆ ಯಾವುದು ರೆಸನೇಟ್ ಆಗ್ತಾಯಿದೆ ಅದನ್ನು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಡೆವಿಲ್ ಎನರ್ಜಿ ಇರೋದ್ರಿಂದ ಮೇ ಬಿ ಇಲ್ಲಿ ನಿಮ್ಮ ಒಂದು ಪ್ರೀತಿಯಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿರಬಹುದು, ಅಥವಾ ನಿಮಗೆ ಈ ಒಂದು ಪ್ರೀತಿ ಕಟ್ಟಾಕೋ ರೀತಿ ಫೀಲ್ ಆಗ್ತಿದೆ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ 2024ಅಲ್ಲಿ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಆ ಒಂದು ರಿಲೇಷನ್ಶಿಪ್ ಏನಿದೆ ತುಂಬ ಟಾಕ್ಸಿಕ್ ಇದೆ, ಆ್ಯಂಡ್ ಅದರಿಂದ ನಿಮಗೆ ಪ್ರಾಬ್ಲಮ್ ಖಂಡಿತವಾಗಿಯೂ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾದಂಥ ಎನರ್ಜೀಸ್ನ ನೀವೇನಾದರೂ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ರಿಮೂವ್ ಮಾಡಿ 2024ಅಲ್ಲಿ ಅಂತ ಹೇಳ್ತೀನಿ. ಸೊ ಇದು ಯಾವಾಗ ನೀವು ನೋಡ್ತೀರಾ ಆ ಟೈಮಲ್ಲಿ ಇದು ನಿಮಗೆ ರೆಸನೇಟ್ ಆಗೋದ್ರಿಂದ ನೀವು ಈ ರೀತಿಯಾದಂಥ ಎನರ್ಜಿನ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಲೆಟ್ ಗೋ ದಟ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ನನಗೆ ಇಲ್ಲಿ ನೀವು ಎಮೋಷ್ನಲಿ ಕನೆಕ್ಟ್ ಆಗ್ತಿದ್ದೀರಾ ಅಂತ ಹೇಳಿದ್ರು ನಿಮ್ಮ ಪರ್ಸನ್ ನಿಮಗೆ ಹೊಂದಾಣಿಕೆ ಆಗ್ತಿಲ್ಲ, ಅಥವಾ ನಿಮಗೆ ಇಲ್ಲಿ ಅನ್ನಿಸ್ತಿದೆ ಈ ಒಂದು ಪರ್ಸನ್ ತುಂಬ ಈಗೋಯಿಸ್ಟಿಕ್, ಲೈಕ್ ತುಂಬ ಡಾಮಿನೇಟಿಂಗ್ ಮಾಡ್ತಾರೆ, ನನ್ನ ಹಿಡಿದಿಡ್ತಾರೆ, ಈ ರೀತಿಯಾಗಿ ಏನಾದರೂ ನಿಮಗೆ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಎನರ್ಜಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವ್ರಿಗೆ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ತಪ್ಪು ಅವ್ರದ್ದಿದ್ರು ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ. ಓಕೆ, ಸೊ ಹಾಗಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಅನ್ನಿಸ್ತಿದೆ ಇದನ್ನು ನಾನು ಹೇಗೆ ಲೆಟ್ ಗೋ ಮಾಡೋದು, ಹೇಗೆ ನಾನು ಇದನ್ನು ತೆಗೆದಾಕೋದು ಅನ್ನೋ ರೀತಿ ನಿಮಗೆ ಫೀಲ್ ಆಗ್ತಿದೆ.
ಸೊ ಡೋಂಟ್ ವರಿ, ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ನ ನೀವು ತೆಗ್ದಾಕ್ತೀರಾ ಅಂತ ಹೇಳಿದರೆ ಏಸ್ ಆಫ್ ಕಪ್ಸ್ ಇರೋದ್ರಿಂದ ನ್ಯೂ ಬಿಗಿನಿಂಗ್ಸ್ ಅಥವಾ ನ್ಯೂ ಲವ್ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ವಿತಿನ್ 1 ಮಂತಲ್ಲಿ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿದ್ರೆ ಅದನ್ನು ಜಸ್ಟ್ ರಿಮೂವ್ ಮಾಡಿ ನಿಮ್ಮ ಒಂದು ಪ್ರೀತಿಯನ್ನು ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ 7 ಆಫ್ ಸಾರ್ಟ್ಸ್ ಇದೆ. 7 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ಅಂತ ಇದ್ದರೆ, ಈ ಒಂದು ರಿಲೇಷನ್ಶಿಪ್ ಏನಿದೆ ನಿಮ್ಗನ್ಸುತ್ತೆ ಈ ಒಂದು ಪರ್ಸನ್ ಹೇಗೆ ಅನ್ನೋದೇ ನಿಮಗೆ ಇಲ್ಲಿ ಥಿಂಕ್ ಮಾಡೋದಕ್ಕಾಗ್ತಾ ಇಲ್ಲ, ಅಥವಾ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ ಆದರೂ ನಿಮ್ಮ ಜೊತೆ ಇಲ್ಲ, ಅಥವಾ ನಿಮ್ಮ ಕಾಂಟ್ಯಾಕ್ಟಲ್ಲಿದ್ದಾರೆ ಆದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಏನಂತ ಹೇಳ್ತಾರೆ ಅಂದರೆ ವಸ್ತುಗಳಿಗೆ ವ್ಯಾಲ್ಯೂ ಮಾಡೋದಿರಬಹುದು, ಅಥವಾ ಫೀಲಿಂಗ್ಸನ್ನು ಹೈಡ್ ಮಾಡೋದಿರಬಹುದು. ಈ ಒಂದು ಪರ್ಸನ್ ಒಂದೇ ಕಡೆ ಸ್ಟೇ ಆಗೋದಿಲ್ಲ ಅಂತ ಹೇಳ್ತೀನಿ. ಲೈಕ್ ಈ ಒಂದು ಪರ್ಸನ್ ಹೇಗೆ ಅಂತ ಹೇಳಿದ್ರೆ, ಅವ್ರಿಗೆ ಬೇಕಾದಾಗ ನಿಮ್ಮ ಜೊತೆ ಇರ್ತಾರೆ ಆ್ಯಂಡ್ ಇಮ್ಮಿಡಿಯೇಟ್ ಅವರು ಅವರ ಒಂದು ಜರ್ನಿ ಏನಿದೆ ಅದನ್ನು ಚೇಂಜ್ ಮಾಡ್ತಾರೆ, ಅವರ ಒಂದು ಟ್ರಾವೆಲ್ ಏನಿದೆ ಅದನ್ನು ಚೇಂಜ್ ಮಾಡ್ತಾರೆ. ಲೈಕ್ ನಿಮ್ಗನ್ಸುತ್ತೆ ಈ ಪರ್ಸನ್ ನನ್ನ ಜೊತೆ ಇದ್ದಾರಾ ಇಲ್ವಾ ಅನ್ನೋ ರೀತಿ ನಿಮ್ಗೆ ಡೌಟ್ ಕ್ರಿಯೇಟ್ ಆಗ್ತಿರುತ್ತೆ. ಬಟ್ ಈ ಒಂದು ಪರ್ಸನ್ ಹೇಗಿದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಜೊತೆನೂ ಚೆನ್ನಾಗಿರ್ತಾರೆ, ಅಟ್ ಎ ಟೈಮ್ ನೀವಿಲ್ಲ ಅಂದ್ರೂ ಚೆನ್ನಾಗಿರ್ತಾರೆ. ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದರೆ ನಿಮಗೆ ಇಲ್ಲಿ ಚೀಟಿಂಗ್ ಆಗ್ತಿರಬಹುದು. ಸೊ ನೀವು ನಿಮ್ಮ ಒಂದು ಕರಿಯರ್ ಕಡೆ ಫಸ್ಟು ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿದ್ರೆ ನೀವು ಆ ಒಂದು ಪರ್ಸನ್ಗೆ ಟೈಮ್ ಕೊಡೋದಕ್ಕಿಂತ ನಿಮ್ಮ ಒಂದು ಕರಿಯರ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ದ ವರ್ಡ್ ಕಾರ್ಡ್ ಬರ್ತಿದೆ. ಮೇ ಬಿ ಇಲ್ಲಿ ನೀವು ಮ್ಯಾರೇಜ್ಗಾಗಿ ವೆಯ್ಟ್ ಮಾಡ್ತಿರಬಹುದು. 2024 ನನಗೆ ಮ್ಯಾರೇಜ್ ಆಗುತ್ತಾ ಅಂತ. ರೈಟ್ ನಾವು ಈ ಒಂದು ಪರ್ಸನ್ ಏನು ಆ್ಯಕ್ಷನ್ ತೊಗೋತಿಲ್ಲ. ಇನ್ 2024 ನಿಮ್ಮ ಮ್ಯಾರೇಜ್ ಆಗುತ್ತಾ ಅಂತ ನೀವೇನಾದರೂ ಕೇಳ್ತಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಓಕೆ, ಇಟ್ಸ್ ಅ ಬಿಗ್ ಎಸ್ ಅಂತಲೇ ಹೇಳ್ತೀನಿ. ರೈಟ್ ನಾವು ಈ ಒಂದು ಪರ್ಸನ್ ನಿಮಗೆ ಏನೂ ಆ್ಯಕ್ಷನ್ ತೊಗೊಳ್ದೇ ಇರಬಹುದು, ಅಥವಾ ಏನು ನಿರ್ಧಾರನ ತೊಗೊಳ್ದೇ ಇರಬಹುದು. ಬಟ್ ಈ ಒಂದು ಪರ್ಸನ್ ನಿಮಗೆ ಮ್ಯಾರೇಜ್ಗಾಗಿ ಕಮಿಟ್ಮೆಂಟ್ ಕೊಡಬಹುದು, ಅಥವಾ ಮ್ಯಾರೇಜ್ ಆಗೋದಕ್ಕೆ ಈ ಒಂದು ಪರ್ಸನ್ ನಿಮ್ಮನ್ನು ಅಕ್ಸೆಪ್ಟ್ ಮಾಡಬಹುದು. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಂಡ್ 8 ಆಫ್ ಕಪ್ಸ್ ಇದೆ. 8 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸೊ ನನಗೆ ನೋಡಿ 7 ಆಫ್ ಕಪ್ಸ್ ಅಗೈನ್ 8 ಆಫ್ ಕಪ್ಸ್ ಇದೆ. ಸೊ ಎಮೋಷ್ನಲಿ ಈ ಒಂದು ಪರ್ಸನ್ಗೆ ನೀವು ಅಟ್ಯಾಚ್ ಆಗ್ತಾ ಇದ್ದೀರಾ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ಬಟ್ ಈ ಒಂದು ಪರ್ಸನ್ ಹೇಗೆ ಅಂತ ಹೇಳಿದ್ರೆ ಯಾವಾಗಲೂ ತುಂಬ ನಿಮ್ಮನ್ನು ಬ್ಲೇಮ್ ಮಾಡೋದಿರಬಹುದು, ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡೋದಿರಬಹುದು. ಅಥವಾ ಈ ಒಂದು ಪರ್ಸನ್ ಹೇಗೆ ಅಂತ ಹೇಳಿದ್ರೆ ಅವ್ರ ಜೊತೆ ಇರುವಂಥ ಫ್ರೆಂಡ್ಸ್ ಯಾರಿದ್ದಾರೆ ಅವರಲ್ಲಿ ಎಲ್ಲದರಲ್ಲೂ ಒಂದೊಂದು ಕ್ವಾಲಿಟೀಸ್ನ ಸರ್ಚ್ ಮಾಡ್ತಾರೆ. ಓಕೆ, ಸೊ ನಿಮ್ಮ ಪ್ರೀತಿಯಲ್ಲಿ ಎಲ್ಲವೂ ಸರಿ ಇದೆ, ಆದರೂ ಈ ಒಂದು ಪರ್ಸನ್ ನನಗೆ ಯಾರು ಪರ್ಫೆಕ್ಟ್ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇರ್ತಾರೆ ಯಾವಾಗಲೂ ಅಂತ ಫೀಲ್ ಆಗ್ತಿದೆ. ಆ್ಯಂಡ್ ಇನ್ನೂ ಕೆಲವರಿಗೆ ಆಲ್ರೆಡಿ ನಿಮ್ಮ ಪರ್ಸನ್ ಇಲ್ಲಿಂದ ನಿಮ್ಮ ರಿಲೇಷನ್ಶಿಪ್ಪನ್ನು ಲೆಟ್ ಗೋ ಮಾಡಿರಬಹುದು, ಅಥವಾ ಈ ಒಂದು ಪರ್ಸನ್ ನಿಮ್ಮ ಜೊತೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದು ನಿಮ್ಮಿಂದ ದೂರ ಆಗಿದ್ದಾರೆ ಈ ಒಂದು ಪರ್ಸನ್. ಲೈಕ್ 2023 ದೂರ ಆಗಿದ್ದಾರೆ, 2024 ಈ ಒಂದು ಪರ್ಸನ್ ಬರ್ತಾರಾ ಅಂತ ನೀವೇನಾದರೂ ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ ಅಂತ ಇದ್ದರೆ ನೋ, ಈ ಪರ್ಸನ್ ಕಮ್ ಬ್ಯಾಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಕೆಲವರಿಗೆ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸಡನ್ ಆಫ್ ನೀವೇನೋ ಒಂದು ಡಿಸಿಷನ್ ತೊಗೋತೀರಾ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಪೇಷನ್ಸ್ ಆ್ಯಂಡ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಿಮಗೆ ಆಪ್ಷನ್ಸ್ ಇರಬಹುದು, ಓಕೆ, ಯಾವುದನ್ನು ಚಾಯ್ಸ್ ಮಾಡೋದು ಅನ್ನೋ ಕನ್ಫ್ಯೂಷನ್ ಇರಬಹುದು. ಆದರೆ ನಿಮ್ಮ ಕರಿಯರ್ ಇರಬಹುದು, ರಿಲೇಷನ್ಶಿಪ್ನ ಇರಬಹುದು, ಎರಡೂ ಕಡೆ ನೀವು ಕಾನ್ಸಂಟ್ರೇಟ್ ಮಾಡೋದು ಈ 2024 ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ನೀವು ಈಗ ಏನೋ ಒಂದು ಡಿಸಿಷನ್ ತೊಗೋತೀರಾ ಅದು ನಿಮಗೆ ಒಂದು ಬೇಸ್ಮೆಂಟ್ ಅನ್ನೋ ರೀತಿ ಇದೆ. ಓಕೆನಾ, ಸೊ ಇದನ್ನು ನೀವು ತಗೋತಿರುವಂಥ ನಿರ್ಧಾರ ಏನಿದೆ, ನೀವೇ ಕನ್ಫ್ಯೂಷನ್ ಮಾಡಿಕೊಂಡು ನಿರ್ಧಾರನ ತಗೋತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ವೆಯ್ಟ್ ಮಾಡಿ. ನಿಮ್ಮ ಒಂದು ರಿಲೇಷನ್ಶಿಪ್ ಇರಬಹುದು, ಅಥವಾ ನಿಮ್ಮ ಒಂದು ಕರಿಯರ್ ಇರಬಹುದು, ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಈಗ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಮೆಸೇಜಸ್ ಬರ್ತಿದೆ. ಓಕೆ, ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಹೇಳೋದಾದರೆ
ಮೇ ಬಿ ನೀವು ಇಲ್ಲಿ ಫಿಸಿಕಲಿ ತುಂಬ ಸ್ಟ್ರಕ್ ಫೀಲ್ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ಪ್ರಪೋಸಲ್ ನೀವು ನಿಮ್ಮ ಪಾರ್ಟ್ನರ್ಗೆ ತೊಗೊಂಡೋಗ್ತಿರಬಹುದು, ಆದರೆ ಅದನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ತಿಲ್ಲ. ಆ್ಯಂಡ್ ಇಲ್ಲಿ ನನಗೆ ಟ್ರಾವೆಲಿಂಗ್ ಎನರ್ಜಿ ಇದೆ. ಮೇ ಬಿ ನೀವು ಈ ಒಂದು ಪರ್ಸನ್ನ ಮೀಟ್ ಮಾಡೋದಕ್ಕೆ ಟ್ರಾವೆಲ್ ಮಾಡಬೇಕು, ನಿಮಗೆ ಟ್ರಾವೆಲ್ ಮಾಡೋದಕ್ಕಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ, ಅಥವಾ ಈ ಒಂದು ಪರ್ಸನ್ನ ನೀವಿನ್ನೂ ಈ ಒಂದು ಪರ್ಸನ್ನ ಮೀಟ್ ಮಾಡೇ ಇಲ್ಲ, ಈ ರೀತಿಯಾದಂಥ ಎನರ್ಜಿಸ್ ಇದೆ. ಸೊ ಡೆಫಿನೆಟ್ಲಿ ಆ ಒಂದು ಪರ್ಸನ್ ಹೇಗಿರ್ತಾರೆ ಅನ್ನೋ ಒಂದು ಥಿಂಕಿಂಗ್ ನಿಮಗಿದೆ, ಆ್ಯಂಡ್ ಆ ಪರ್ಸನ್ ನನಗೆ ವರ್ತ್ ಇದ್ದಾರ ಅನ್ನೋ ಒಂದು ಯೋಚನೆ ನೀವು ಮಾಡ್ತಿರಬಹುದು. ಸೊ ಆ ಒಂದು ಪರ್ಸನ್ನ ನಾನು ಮೀಟ್ ಮಾಡಿಲ್ಲ, ಅಥವಾ ಒಂದು ಪರ್ಸನ್ ನನ್ನ ಲೈಫಲ್ಲಿ ಹೇಗಿರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನಾನೀಗ ಒಂದು ಪರ್ಸನ್ಗೆ ಸ್ಟಕ್ ಆಗಿದ್ದೀನಿ, ಈ ಒಂದು ಪರ್ಸನ್ ನನ್ನ ಜೊತೆ ಹೇಗಿರ್ತಾರೆ, ನಾನು ಅವ್ರನ್ನ ಮೀಟ್ ಮಾಡಬಹುದಾ, ಈ ರೀತಿಯಾಗಿ ನೀವೇನೋ ಒಂದು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ನಿಮ್ಮ ಜೊತೆ ತುಂಬ ಆನೆಸ್ಟ್ ಆಗಿದ್ದಾರೆ. ಓಕೆ, ಸೊ ಈಗಲೂ ಅಷ್ಟೇ ಆ ಒಂದು ಪರ್ಸನ್ ಹೇಗೆ ಅಂತ ಹೇಳಿದ್ರೆ ಅವರ ಒಂದು ಬೌಂಡರೀಸ್ ಏನಿದೆ, ಅವರ ಒಂದು ಬೌಂಡರಿ ಏನಿದೆ, ಲೈಕ್ ಅವರಾಯಿತು, ಅವರ ಕೆಲಸ ಆಯಿತು, ಅವರ ಮನೆ ಆಯಿತು, ಅವರ ಕರಿಯರ್ ಆಯಿತು, ಈ ರೀತಿಯಾಗಿ ಒಂದು ಪರ್ಸನ್ ಥಿಂಕ್ ಮಾಡ್ತಾರೆ ಆ್ಯಂಡ್ ಹಾಗೇ ಇರ್ತಾರೆ. ತುಂಬ ಇನ್ನೋಸೆಂಟ್ ಆ್ಯಂಡ್ ನಿಮಗೆ ಒಂದು ಬೆಸ್ಟ್ ಪಾರ್ಟ್ನರ್, ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಹೇಳ್ತೀನಿ. ಸೊ ಈ ಒಂದು ಪರ್ಸನ್ನ ನೀವು ಮೀಟ್ ಮಾಡಬೇಕಂತ ಥಿಂಕ್ ಮಾಡ್ತಿದ್ರೆ ಡೆಫಿನೆಟ್ಲಿ ಎಸ್ ಮಾಡಬಹುದು. ಬಟ್ ನೀವೇ ಇಲ್ಲಿ ತುಂಬ ಶೈ ಫೀಲ್ ಮಾಡ್ತಾ ಇದ್ದೀರಾ, ತುಂಬ ಹಿಡಿದಿಡ್ತಾ ಇದ್ದೀರಾ. ನಿಮ್ಮ ಇಮೋಷನ್ಸ್ ಇರಬಹುದು, ನಿಮ್ಮ ಫೀಲಿಂಗ್ಸ್ನ ಇರಬಹುದು, ಅವ್ರ ಹತ್ರ ಶೇರ್ ಮಾಡ್ಕೋತಿಲ್ಲ. ಈ ಒಂದು ಪರ್ಸನ್ ಸಹ ಈಗ ನಿಮ್ಮ ಜೊತೆ ಹಾಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೊ ಇದರಿಂದ ನಿಮ್ಗೆ ಏನು ಅನ್ನಿಸ್ತಿದೆ, ಈ ಒಂದು ಪರ್ಸನ್ ನನ್ನ ಪ್ರೀತಿ ಮಾಡ್ತಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ನಿಮಗೆ ಕ್ರಿಯೇಟ್ ಆಗಿದೆ. ಓಕೆ, ಸೊ ಇದರಿಂದ ನೀವೇನು ಆ್ಯಕ್ಷನ್ ತಗೋತಿಲ್ಲ ಅಂತ ಹೇಳಿದ್ರೆ ಟೇಕ್ ಆ್ಯಕ್ಷನ್ ಅಂತ ಹೇಳ್ತೀನಿ. ಆ್ಯಕ್ಷನ್ ತಗೊಳ್ಳಿ. ಸೊ ಆ್ಯಕ್ಷನ್ ತಗೊಳ್ಳೋದ್ರಿಂದ ನಿಮ್ಮ ಒಂದು ಪ್ರೀತಿಯಲ್ಲಿ ಚೇಂಜಸ್ನ ನೀವು ನೋಡಬಹುದು. ಆ್ಯಂಡ್ ದ ಹೈ ಪ್ರಿಸ್ಟೆಸ್ ಬರ್ತಿದೆ. ದ ಹೈ ಪ್ರಿಸ್ಟೆಸ್ ಏನು ಹೇಳುತ್ತೆ ಅಂತ ಹೇಳೋದಾದರೆ, ತುಂಬ ಇಮ್ಯಾಜಿನ್ ಮಾಡ್ತಿರಬಹುದು ನೀವು, ಲೈಕ್ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಇರಬಹುದು, ಅಥವಾ ಇಲ್ಲಿ ನೀವು ಅಥವಾ ನಿಮ್ಮ ಪರ್ಸನ್ ತುಂಬ ಧಾರ್ಮಿಕ ವ್ಯಕ್ತಿ. ಓಕೆ, ತುಂಬ ಏನು ಶಾಸ್ತ್ರ, ಸಂಪ್ರದಾಯ, ಕ್ಯಾಸ್ಟ್ ಇದಕ್ಕೆಲ್ಲ ತುಂಬ ವ್ಯಾಲ್ಯೂ ಮಾಡೋರಿದ್ದೀರಾ. ಬಟ್ ಈ ಒಂದು ಪರ್ಸನ್ ಹೇಗೆ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಆ ಪರ್ಸನ್ ಸಹ ನಿಮಗೆ ನೀವು ಹೇಗೆ ಇದ್ದೀರಾ ನಿಮ್ಮ ಮಿರರಿಂಗ್ ಆ ಒಂದು ಪರ್ಸನ್ ಅಂತ ಹೇಳ್ತೀನಿ. ಓಕೆ, ಸೊ ಈ ರೀತಿಯಾದಂಥ ಎನರ್ಜಿಸ್ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ TORE ಈ ರೀತಿಯಾದಂಥ ಅಕ್ಷರದಿಂದ ನಿಮ್ಮ ಪರ್ಸನ್ನ ನೇಮ್ ಸ್ಟಾರ್ಟ್ ಆಗಬಹುದು. ಓಕೆ, ಅಥವಾ ನಿಮ್ಮ ಪರ್ಸನ್ ಇಲ್ಲಿ ಟೀಚರ್ ಇರಬಹುದು, ಅಥವಾ ಒಂದು ಒಳ್ಳೆಯ ಲೀಡ್ ರೋಲಲ್ಲಿ ಈ ಒಂದು ಪರ್ಸನ್ ಇರಬಹುದು. ಸೊ ಈ ರೀತಿಯಾದಂಥ ಎನರ್ಜಿಸ್ ಇದೆ. ಈ ರೀತಿಯಾಗಿ ನಿಮ್ಮ ಪರ್ಸನ್ ಇಲ್ಲಿ ಇರಬಹುದು. ಓಕೆ, ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್ ಇಟ್ ಈಸ್ ಲೈಕ್ ಅ ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಸಿಗ್ತಿರುವಂಥ ನ್ಯೂ ಆಪರ್ಚುನಿಟಿ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ, ಅದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಓಕೆ, ಪಾಸ್ಟ್ ಈಸ್ ಪಾಸ್ಟ್. ಏನಾಗಿದೆ ನಿಮ್ಮ ಪಾಸ್ಟ್ ಇಟ್ಕೊಂಡು ಕೊರಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಬರ್ತಿರುವಂಥ ನ್ಯೂ ಬಿಗಿನಿಂಗ್ ಇರಬಹುದು, ಅಥವಾ ನ್ಯೂ ಪ್ರಪೋಸಲ್ಸ್ ಇರಬಹುದು, ಜಸ್ಟ್ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ನೀವು ತುಂಬ ಸ್ಟ್ರಕ್ ಫೀಲ್ ಮಾಡ್ತಾ ಇದ್ದೀರಾ ಈ ಒಂದು ರಿಲೇಷನ್ಶಿಪ್ಗೆ, ಮತ್ತೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತಾರೆ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಆ ಒಂದು ಪರ್ಸನ್ನ ಫರ್ಗಿವ್ ಮಾಡಿ ನಿಮಗೆ ಬರ್ತಿರುವಂಥ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿ ಅಂತ ಹೇಳ್ತೀನಿ 2024ಅಲ್ಲಿ. ಓಕೆ, ಬಿಕಾಸ್ ಈಗ ನಿಮ್ಮ ಲೈಫಲ್ಲಿ ಯಾರು ಎಂಟರ್ ಆಗ್ತಿದ್ದಾರೆ, ಓಕೆ, ಆ ಪರ್ಸನ್ ನಿಮ್ಮ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು, ಅಥವಾ ಸೋಲ್ಮೇಟ್ ಕನೆಕ್ಷನ್ ಇರಬಹುದು. ಈ ಒಂದು ಪ್ರೀತಿಯನ್ನು ನೀವು ನಿಮ್ಮ ಒಂದು ಫ್ಯಾಮಿಲಿಯ ಮಧ್ಯದಲ್ಲಿ, ಓಕೆ, ನಿಮ್ಮ ಫ್ಯಾಮಿಲಿಯನ್ನು ಒಪ್ಪಿಸಿ ನೀವು ಈ ಒಂದು ಪ್ರೀತಿಯನ್ನು ನೀವು ಪಡ್ಕೋತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್, ಅದು ಆಗ್ತಿದೆ. ನೀವೇನಾದರೂ ನಿಮ್ಮ ಪ್ರೀತಿಯನ್ನು ಫ್ಯಾಮಿಲಿಗೆ ಹೇಳ್ಕೋಬೇಕು, ಅವರು ಅಕ್ಸೆಪ್ಟ್ ಮಾಡ್ತಾರಾ, ಈ ಒಂದು 2024ಅಲ್ಲಿ ನನಗೆ ಆಗಿರುವಂಥ ಪ್ರೀತಿಯನ್ನು ಅವರು ಅಕ್ಸೆಪ್ಟ್ ಮಾಡ್ತಾರಾ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕೂತು ಡಿಸ್ಕಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ಸಮ್ ಪೀಪಲ್ ಇಲ್ಲಿ ಹೇಗಿದ್ದೀರಾ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ.
ಓಕೆ. ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ, ನಿಮಗೆ ಸಿಕ್ಕಿರುವಂಥ ಈ ಪರ್ಸನ್ 2024 ಸಿಕ್ಕಿರುವಂಥ ಪರ್ಸನ್ ತುಂಬ ಆ್ಯಕ್ಟಿವ್ ಇರ್ತಾರೆ ಆ್ಯಂಡ್ ನಿಮಗೆ ಒಂದು ಬೆಸ್ಟ್ ಪಾರ್ಟ್ನರ್ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಈ ಪಾರ್ಟ್ನರ್ ಜೊತೆ ನೀವು ಕಾಂಟ್ಯಾಕ್ಟಲ್ಲಿರಿ ಅಥವಾ ಇಲ್ಲದೇ ಇರಿ, ಈ ಪರ್ಸನ್ ನಿಮಗೆ ಹೇಗೆ ಫೀಲ್ ಮಾಡಿಸ್ತಾರೆ ಅಂತ ಹೇಳಿದ್ರೆ ಈಸ್ ಆರ್ ಶಿ ಈಸ್ ಪರ್ಫೆಕ್ಟ್ ಟು ಮೀ ಅನ್ನೋ ರೀತಿ ನಿಮಗೆ ಫೀಲ್ ಮಾಡಿಸ್ತಾರೆ. ಓಕೆ. ಆ್ಯಂಡ್ 6 ಆಫ್ ಕಪ್ಸ್ ಬರ್ತಿದೆ. 6 ಆಫ್ ಕಪ್ ಅಗೈನ್ ಹೇಳ್ತಿದೆ ನ್ಯೂ ಸೆಲೆಬ್ರೇಷನ್ ನೀವೇನೋ ಮಾಡ್ತಿರಬಹುದು ವಿತಿನ್ 6 ಮಂತಲ್ಲಿ. ಓಕೆ. ಅಥವಾ ನಿಮ್ಮ ಒಂದು ಮ್ಯಾರೇಜ್ಗಾಗಿ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡಿದೆ ಅಂತ ಹೇಳಿದ್ರೆ ವಿತಿನ್ 6 ಮಂತಲ್ಲಿ ನಿಮ್ಮ ಮ್ಯಾರೇಜ್ ಕಂಪ್ಲೀಟ್ ಆಗ್ತಿದೆ, ನಿಮ್ಮ ಮ್ಯಾರೇಜ್ ಆಗ್ತಿದೆ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಅಥವಾ 6 ಮಂತಲ್ಲಿ ನೀವು ನಿಮ್ಮ ಪಾರ್ಟ್ನರ್ನ ಇಲ್ಲಿ ಮೀಟ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಎಸ್, ನೀವು ಮೀಟ್ ಮಾಡಬಹುದು. ಆ್ಯಂಡ್ ಇಲ್ಲಿ ನನಗೆ ಜರ್ನಿ ಕಾರ್ಡ್ ಬರ್ತಿದೆ. ಓಕೆ. ವಿಕ್ಟರಿ, ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಸಕ್ಸಸ್ ಸಿಗ್ತಿದೆ ಆ್ಯಂಡ್ ಈ ಒಂದು ಪ್ರೀತಿಯಲ್ಲಿ ನಿಮಗೆ ಜನಗಳ ಸಹಾಯನೂ ಸಿಗ್ತಿದೆ. ಓಕೆ. ಸೊ ಅದು ನಿಮ್ಮ ಫ್ರೆಂಡ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಅವರ ಕಡೆಯಿಂದ ನಿಮಗೆ ಈ ಒಂದು ಪ್ರೀತಿಗಾಗಿ ಹೆಲ್ಪ್ ಸಿಗ್ತಿದೆ, ಸಪೋರ್ಟ್ ಸಿಗ್ತಿದೆ. ಸೊ ನೀವು ಯಾರಿಗಾದರೂ ಈ ರೀತಿಯಾದಂಥ ಎನರ್ಜೀಸ್ ಲೈಕ್ ನನಗೆ ಈ ಒಂದು ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ಯಾರ್ದಾದ್ರೂ ಹೆಲ್ಪ್ ಬೇಕು ಅಂತ ನಿಮಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ನಿಮಗೆ ಇಂಥ ಒಂದು ಪರ್ಸನ್ನ ಕೇಳಿದ್ರೆ ನನಗೆ ಹೆಲ್ಪ್ ಸಿಗುತ್ತೆ ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಕೇಳಬಹುದು. ನಿಮಗೆ ಆ ಒಂದು ಪರ್ಸನ್ ಕಡೆಯಿಂದ ಹೆಲ್ಪ್ ಆಗುತ್ತೆ. ಓಕೆ. ಆ್ಯಂಡ್ ಇನ್ನು ಕೆಲವರು 8 ಆಫ್ ಸಾರ್ಟ್ಸ್ ಇದೆ. 8 ಆಫ್ ಸಾರ್ಟ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ, ನಿಮ್ಮ ಒಂದು ಎನ್ವೈರ್ನಮೆಂಟ್ ಏನಿದೆ, ನಿಮ್ಮ ಸುತ್ತಲಿನ ವಾತಾವರಣ ಏನಿದೆ, ಅದನ್ನು ಜಸ್ಟ್ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಓಕೆ. ಸೊ ಸದ್ಯಕ್ಕೆ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಬಹುದು, ಅಥವಾ ನಿಮಗೆ ಫೀಲ್ ಆಗ್ತಿದೆ ನನ್ನ ಒಂದು ಫ್ಯೂಚರ್ ಕಂಪ್ಲೀಟಾಗಿ ಮುಗಿದೋಗಿದೆ, ನನಗೆ ಕಟ್ಟಾಗ್ತಾಗಿ ಫೀಲ್ ಆಗ್ತಿದೆ, ಅಥವಾ ಈ ಒಂದು ರಿಲೇಷನ್ಶಿಪ್ಪಿಂದ ನಾನು ಹೊರಗೆ ಬರೋಕ್ಕಾಗ್ತಿಲ್ಲ, ಬ್ರೇಕಪ್ ಆಗಿದೆ. ಓಕೆ. ಸೊ ಹೆಲ್ತ್ ಇಶ್ಯೂಸ್ ಇದೆ, ಈ ರೀತಿಯಾಗಿ ನಿಮ್ಗೇನೋ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ. ನಿಮ್ಮ ಒಂದು ಎನ್ವೈರ್ನಮೆಂಟ್ ಏನಿದೆ ಅದನ್ನು ಚೇಂಜ್ ಮಾಡಿ ಅಂತ ಹೇಳ್ತೀನಿ. ನಿಮಗೇನಾದರೂ ಟ್ರಾವೆಲ್ ಮಾಡಬೇಕಂತ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಟ್ರಾವೆಲ್ ಮಾಡಬಹುದು. ಓಕೆ. ಆ್ಯಂಡ್ ದ ಎಂಪರರ್ ಬರ್ತಿದೆ. ದ ಎಂಪರರ್ ಹೇಳೋದಾದರೆ ಏನೋ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು ನಿಮಗೆ. ಓಕೆ. ಸೊ ಅದು ನಿಮ್ಮ ಕರ್ಮ ಇರಬಹುದು, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ, ಇದರಿಂದ ನೀವು ಹೊರಗೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಓಕೆ. ಸೊ ರೈಟ್ ನಾವು ನಿಮಗೆ ಫೀಲ್ ಆಗ್ತಿದೆ ನನಗೆ ಇದರಿಂದ ಹೊರಗೆ ಬರೋಕ್ಕಾಗ್ತಿಲ್ಲ, ಈ ಒಂದು ರಿಲೇಷನ್ಶಿಪ್ನ ನಾನು ತೆಗೆದಾಕೋಕ್ಕಾಗ್ತಿಲ್ಲ, ಈ ರೀತಿಯಾಗಿ ಫೀಲ್ ಆಗ್ತಿದೆ ನಿಮಗೆ. ಸೊ ಡೆಫಿನೆಟ್ಲಿ ನಿಮಗೆ ಇದರಿಂದ ನೀವು ಕಲ್ತಿರುವಂಥ ಪಾಠವನ್ನು ನೀವು ತಗೋಬೇಕಾಗಿದೆ ಅಂತ ಹೇಳ್ತೀನಿ. ಓಕೆ. ಸೊ ಏನು ಪೇನ್ ಆಗಿದೆ, ಪೇನನ್ನು ಜಸ್ಟ್ ಲೆಟ್ ಗೋ ಮಾಡಿ. ಇದರಿಂದ ನಿಮಗೆ ಸಿಕ್ಕಿರುವಂಥ ಲೆಸನ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರಬಹುದು. ಓಕೆ. ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಬರ್ತಿದೆ. 4 ಆಫ್ ವ್ಯಾಂಡ್ಸ್ ಇಟ್ಸ್ ಲೈಕ್ ಅ ಮ್ಯಾರೇಜ್ ಕಾರ್ಡ್, ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಕಾರ್ಡ್ ಅಂತ ಹೇಳ್ತೀನಿ. ಓಕೆ. ಮ್ಯಾರೇಜ್ಗಾಗಿ ನೀವೇನಾದರೂ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ವರ್ಕ್ ಆಗ್ತಿದೆ ಈ 2024. ಓಕೆ. ಮೇ ಬಿ ಈ ಒಂದು ಪರ್ಸನ್ ಯಾರಿದ್ದಾರೆ ನಿಮ್ಮ ಜೊತೆ ವಿತಿನ್ 4 ಡೇಸಲ್ಲಿ ನಿಮ್ಮ ಜೊತೆ ಮ್ಯಾರೇಜ್ ಬಗ್ಗೆ ಮಾತಾಡಬಹುದು, ಅಥವಾ ಆಲ್ರೆಡಿ 4 ಡೇಸಿಂದ ಈ ಒಂದು ಡಿಸ್ಕಷನ್ ನಿಮ್ಮ ಮಧ್ಯೆ ನಡೀತಿರಬಹುದು. ಓಕೆ. ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಹೀಗೇನಾದರೂ ನೀವು ಫೇಸ್ ಮಾಡ್ತಿದ್ದೀರಾ, ಈ ಒಂದು ರಿಲೇಷನ್ಶಿಪ್ ನಾನು ಅಕ್ಸೆಪ್ಟ್ ಮಾಡಬಹುದಾ, ಅಥವಾ ನಿಮಗೆ ಫೀಲ್ ಆಗ್ತಿದೆ ಈ ಒಂದು ಪರ್ಸನ್ ನಿಮಗೆ ಒಂದು ನ್ಯೂ ಪರ್ಸನ್ ಇರಬಹುದು. ಓಕೆ. ಸೊ ಸಡನ್ ಆಫ್ ಬಂದು ನಿಮಗೆ ಅವರ ಒಂದು ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಅದನ್ನು ನಾನು ಅಕ್ಸೆಪ್ಟ್ ಮಾಡೋದಾ ಬೇಡವಾ, ಈ ರೀತಿಯಾಗಿ ನಿಮಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಅಕ್ಸೆಪ್ಟ್ ಮಾಡಬಹುದು. ಈ ಒಂದು ಪ್ರೀತಿಯನ್ನು ನೀವು ಪಡ್ಕೋತೀರಾ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಓಕೆ. ಥರ್ಡ್ ಪಾರ್ಟಿ ಎನರ್ಜಿ ನೀವು ಫೇಸ್ ಮಾಡ್ತಿರಬಹುದು ರೈಟ್ ನಾವು. ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ನಿಮಗೆ ಇಲ್ಲಿ ಮೇ ಬಿ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇದೆ. ಓಕೆ. ಸೊ ಹಾರ್ಟ್ ಅಟ್ಯಾಕ್ ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿರಬಹುದು.
ಸಡನ್ ಆಫ್ ನಿಮಗೆ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್. ಓಕೆ, ಸೊ ನೀವು ಅದನ್ನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಆ ರೀತಿಯಾಗಿ ನಿಮಗೆ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ತುಂಬ ನಂಬಿಕೆ ಇಟ್ಟಿದಂಥ ವ್ಯಕ್ತಿ ಈಗ ನಿಮಗೆ ಇಲ್ಲಿ ಪೇನ್ ಕೊಟ್ಟಿದ್ದಾರೆ ಅಥವಾ ನಿಮಗೆ ಇಲ್ಲಿ ತುಂಬ ಹರ್ಟ್ ಮಾಡಿದ್ದಾರೆ. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಇದು ನಿಮಗಾಗಿ ರೀಡಿಂಗ್. ಓಕೆ, 6 ಆಫ್ ಸಾರ್ಟ್ಸ್ ಬರ್ತಿದೆ. 6 ಆಫ್ ಸಾರ್ಟ್ಸ್ ಅಗೇನ್ ಇಟ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್. ಈ ಒಂದು ಪರ್ಸನ್ ಯಾಕೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಪರ್ಸನ್ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ. ಅದರಿಂದ ನಿಮಗೆ ಈ ಒಂದು ಎನರ್ಜಿನ ಫೇಸ್ ಮಾಡಬೇಕಾಗಿದೆ. ಓಕೆ, ಈ ಒಂದು ಪರ್ಸನ್ ಥರ್ಡ್ ಪಾರ್ಟಿ ಯಾರು ಫೇಸ್ ಮಾಡ್ತಿದ್ದೀರಾ, ಈ ಒಂದು ಪರ್ಸನ್ ನನ್ನ ಲೈಫಲ್ಲಿ ಕಮ್ ಬ್ಯಾಕ್ ಆಗ್ತಾರಾ ಅಂತ ನೀವೇನಾದರೂ ಕೇಳ್ತಿದ್ರೆ, ನೋ, ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಆಗೋದಿಲ್ಲ ಅಂತ ಹೇಳ್ತೀನಿ. ಸದ್ಯಕ್ಕೆ ನೀವು ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಿರಬಹುದು. ಜಸ್ಟ್ ಲೆಟ್ ಗೋ ಮಾಡಿ. ಈ ಒಂದು ಪರ್ಸನ್ ಮೇ ಬಿ ನಿಮಗೆ ವರ್ತ್ ಇಲ್ಲ ಈ ರೀತಿಯಾಗಿ ನಿಮಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಈ ಒಂದು ಪರ್ಸನ್ನ ಲೆಟ್ ಗೋ ಮಾಡಿ. ಇಲ್ಲಿ ನಿಮ್ಮನ್ನು ನೀವು ತಡೆ ಹಿಡಿತಾ ಇದ್ದೀರಾ ಅಂತ ನನಗೆ ಫೀಲ್ ಆಗ್ತಿದೆ. ಓಕೆ, ಸೊ ಬಿಕಾಸ್ ಕೆಲವರಿಗಿಲ್ಲಿ ಮಕ್ಕಳ ಭವಿಷ್ಯದ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರಬಹುದು, ನೀವು ಮಕ್ಕಳ ವಿಚಾರವಾಗಿ ಥಿಂಕ್ ಮಾಡ್ತಿರಬಹುದು. ಇದರಿಂದ ಈ ಒಂದು ಪರ್ಸನ್ನ ನಿಮಗೆ ಲೆಟ್ ಗೋ ಮಾಡೋಕ್ಕಾಗದೇ ಇರಬಹುದು. ಓಕೆ, ಬಟ್ ಡೆಫಿನೆಟ್ಲಿ ಫೋಕಸ್ ಆನ್ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ. ನಿಮ್ಮ ಕಡೆ ನೀವು ಫೋಕಸ್ ಮಾಡಿ, ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಹೇಗಿದೆ ಎನರ್ಜಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ನಿಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರೆ ಅನ್ನೋ ರೀತಿ ಇರಬಹುದು. ಓಕೆ, ಸೊ ನಿಮ್ಮ ಮಕ್ಕಳು ನಿಮ್ಮನ್ನು ಬ್ಲೇಮ್ ಮಾಡಿದ್ರೆ ಅನ್ನೋದಿರಬಹುದು. ಈ ರೀತಿಯಾದಂಥ ಥಾಟ್ ನಿಮ್ಮ ಮೈಂಡಲ್ಲಿ ಓಡ್ತಿದೆ ಅಂತ ಹೇಳಿದ್ರೆ, ಜಸ್ಟ್ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಓಕೆ, ನಿಮಗೆ ನೀವು ಅಡ್ಡಗೋಡೆ ಏನು ಹಾಕೋತಿದ್ದೀರಾ ಅದನ್ನು ಜಸ್ಟ್ ರಿಮೂವ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಜಡ್ಜ್ಮೆಂಟ್ ಕಾರ್ಡ್ ಬರ್ತಿದೆ, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮದೇನಾದರೂ ಕೋರ್ಟ್ ಕೇಸ್ ನಡೀತಿದೆ ಅಂತ ಹೇಳಿದ್ರೆ, ಆ ಕೋರ್ಟ್ ಕೇಸಲ್ಲಿ ನಿಮ್ಮ ಪರವಾಗಿ ಅದು ಆಗೋದಿದೆ. ಓಕೆ, ಸೊ ನೀವೇನಾದರೂ ಈ ಒಂದು ಪರ್ಸನ್ ಮೇಲೆ ಕೋರ್ಟ್ ಕೇಸ್ ಹಾಕಿದ್ದೀರಾ, ಆ ಪರ್ಸನ್ ವಿಚಾರದಲ್ಲಿ ನಿಮಗೆ ಸಿಗಬೇಕಾದಂಥ ಒಂದು ಜಡ್ಜ್ಮೆಂಟ್ ಸಿಗ್ತಿದೆ ಅಂತ ಹೇಳ್ತೀನಿ. ಓಕೆ, ಸೊ ನಿಮಗೆ ನ್ಯಾಯ ಸಿಗ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಒಂದು ವ್ಯಕ್ತಿಯ ಕಡೆಯಿಂದ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ ತುಂಬ ಭಯ ಬೀಳ್ತಾ ಇದ್ದೀರಾ ಅಂತ ಫೀಲ್ ಆಗ್ತಿದೆ. ಓಕೆ, ಸೊ ಕೆಲವರಿಗೆ ಇಲ್ಲಿ ತುಂಬ ಭಯ ಆಗ್ತಿದೆ. ಫಿಸಿಕಲಿ ಇರಬಹುದು ಅಥವಾ ತುಂಬ ಏನೋ ಪೇಯ್ನ್ ಇದೆ, ಫಿಸಿಕಲಿ ಯು ಆರ್ ನಾಟ್ ಫಿಟ್ ಅನ್ನೋದಿರಬಹುದು. ಅಥವಾ ನಿಮಗೆ ಇಲ್ಲಿ ನಿಮ್ಮ ಒಂದು ಕರಿಯರ್ ಏನಿದೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಅಥವಾ ಮನಿಯ ರಿಲೇಟೆಡ್ ನೀವು ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಇದರಿಂದ ನಿಮಗೆ ಹೊರಗೆ ಬರೋದಕ್ಕಾಗ್ತಾ ಇಲ್ಲ. ಮೇ ಬಿ ಈ ಒಂದು ಪರ್ಸನ್ ನಿಮಗೆ ತುಂಬ ಹೆಲ್ಪ್ ಮಾಡ್ತಿದ್ರು, ಲೈಕ್ ಫೈನಾನ್ಷಿಯಲಿ ನಿಮಗೆ ಸಪೋರ್ಟ್ ಮಾಡಿದರು. ಬಟ್ ಈಗ ಈ ಒಂದು ಪರ್ಸನ್ ನಿಮ್ಮ ಲೈಫಿಂದ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಇದರಿಂದ ನೀವು ಪ್ರಾಬ್ಲಮ್ನ ಫೇಸ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ನಿಮ್ಮನ್ನು ನೀವು ಕಟ್ಟಾಗ್ತಾ ಇದ್ದೀರಾ. ಓಕೆ, ಸೊ ಇದರಿಂದ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿರಬಹುದು. ನಿಮ್ಮ ಕಡೆ ನೀವು ಗಮನ ಕೊಡಿ. ಏನು ನೀವು ತುಂಬ ಬೀಳ್ತಾ ಇದ್ದೀರಾ, ಏನು ನೀವು ತುಂಬ ಭಯ ಪಟ್ಕೋತಾ ಇದ್ದೀರಾ, ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ, ನಿಮಗೆ ಡೆಫಿನೆಟ್ಲಿ ಜಸ್ಟಿಸ್ ಸಿಗ್ತಿದೆ. ಓಕೆ, ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ. ಏಸ್ ಆಫ್ ವ್ಯಾಂಡ್ಸ್ ವಿಕ್ಟರಿನ ತೋರಿಸುತ್ತೆ. ಆ್ಯಂಡ್ ನಿಮ್ಮ ಒಂದು ಪ್ರಾಬ್ಲಮ್ ಏನೇ ಇರಬಹುದು ಅದೆಲ್ಲದಕ್ಕೂ ಸೊಲ್ಯೂಷನ್ಸ್ ಸಿಗ್ತಿದೆ. ಆ್ಯಂಡ್ ನೀವು ಇಲ್ಲಿ ಆ ಒಂದು ಪ್ರಾಬ್ಲಮ್ನ ತೆಗೆದಾಕಬೇಕು ಅಥವಾ ಈ ಒಂದು ರಿಲೇಷನ್ಶಿಪ್ನ ಎಂಡ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಆ್ಯಕ್ಷನ್ ತೊಗೋಬೇಕಾಗಿದೆ. ಓಕೆ, ಸೊ ಈ ರೀತಿಯಾದಂಥ ಎನರ್ಜೀಸ್ ಇದೆ. ಆ್ಯಕ್ಷನ್ ತೊಗೊಂಡ್ರೆ ಅದರಲ್ಲಿ ನೀವು ಚೇಂಜಸ್ನ ನೋಡಬಹುದು. ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ 5 ಆಫ್ ಕಪ್ಸ್ ಇರೋದ್ರಿಂದ ಮೇ ಬಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಎಮೋಷ್ನಲಿ ಈ ಒಂದು ಪರ್ಸನ್ಗೆ ತುಂಬ ಅಟ್ಯಾಚ್ ಆಗಿದ್ದೀರಾ, ಅಥವಾ ಈ ಒಂದು ರಿಲೇಷನ್ಶಿಪ್ ಏನಿದೆ ಇದು ನಿಮ್ಮ ಸೆಕೆಂಡ್ ರಿಲೇಷನ್ಶಿಪ್ ಇರಬಹುದು. ಓಕೆ, ಸೊ ನಿಮಗೆ ಪಾಸ್ಟಲ್ಲಿ ಆಗಿದ್ದು ಮತ್ತೆ ಆಯಿತು ಅನ್ನೋದಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಇನ್ನು ನಿಮಗೆ 2 ರೀತಿಯಾಗಿ ಆಪ್ಷನ್ಸ್ ಇದ್ದಾವೆ, ಅಥವಾ 2 ರೀತಿಯಾಗಿ ನೀವು ನಿರ್ಧಾರವನ್ನು ತಗೋಬಹುದು. ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ, ಏನಾಗಿದೆ ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಓಕೆ,
ಫೈನ್, ಇದಿಷ್ಟು ರಿಲೇಷನ್ಶಿಪ್ ಬಗ್ಗೆ ಆಯಿತು. ಬನ್ನಿ ಈಗ 2024 ನಿಮ್ಮ ವರ್ಕ್ ರಿಲೇಟೆಡ್ ನೋಡೋಣ. ಏನಿದೆ ನಿಮ್ಮ ವರ್ಕ್ ರಿಲೇಟೆಡ್ 2024ಅಲ್ಲಿ ನಿಮ್ಮ ವರ್ಕ್ ಹೇಗಿದೆ? ವಾವ್, 3 ಆಫ್ ಕಪ್ಸ್ ಇದೆ. ಓಕೆ, ಸೆಲೆಬ್ರೇಷನ್ ಬರ್ತಿದೆ, ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಿದ್ದೀರಾ. ಇಫ್ ಇನ್ ಕೇಸ್ ನಿಮಗೆ ಸದ್ಯಕ್ಕೆ ಯಾವುದು ಜಾಬ್ ಇಲ್ಲ ಅಂತ ಹೇಳಿದರೆ ವಿತಿನ್ 3 ಮಂತ್ಸಲ್ಲಿ ನೀವು ನಿಮ್ಮ ಒಂದು ಜಾಬನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಇನ್ನೂ ಕೆಲವರಿಗೆ ನಿಮ್ಮ ಹಾರ್ಡ್ ವರ್ಕ್ ಏನಿತ್ತು ಅದಕ್ಕೆ ಇಲ್ಲಿ ನಿಮಗೆ ರಿವಾರ್ಡ್ ಸಿಗ್ತಿದೆ. ಓಕೆ, ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ ಒಂದು ಸೆಲೆಬ್ರೇಷನ್ನ ಮಾಡ್ತಿರಬಹುದು. ನಿಮ್ಮ ಕೆಲಸ ನಿಮಗೆ ಸಿಕ್ಕಿದ್ದಕ್ಕೆ ಇರಬಹುದು, ಅಥವಾ ಈ ಒಂದು ಕೆಲಸ ನಿಮಗೆ ಆಗಿದ್ದಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ತುಂಬ ಅರ್ನಿಂಗ್ಸ್ ಮಾಡಿದ್ದೀರಾ, ತುಂಬ ಸೆಟಲ್ಡ್ ಫೀಲ್ ನೀವು ಮಾಡ್ತಿದ್ದೀರಾ. ಆದರೂ ನಿಮಗೆ ಇಲ್ಲಿ ಫಿಸಿಕಲಿ ಏನೋ ಒಂದು ಹಿಂಸೆ ಅನ್ನೋ ರೀತಿ ಇರಬಹುದು, ಅಥವಾ ಫಿಸಿಕಲಿ ನಿಮಗೆ ಫೀಲ್ ಆಗ್ತಿದೆ ಮನಿ ಇದೆ ಆದರೆ ನೆಮ್ಮದಿ ಇಲ್ಲ, ಈ ರೀತಿಯಾಗಿ ನಿಮಗೇನೋ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ತುಂಬ ಬೇಗ ಕನೆಕ್ಟ್ ಆಗೋದನ್ನು ಜಸ್ಟ್ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಿಮಗೆ ಇಲ್ಲಿ ಹೇಗಿದೆ ಅಂತ ಹೇಳಿದರೆ ಮದರ್ಲಿ ನೇಚರ್ ಅಥವಾ ಫಾದರ್ಲಿ ನೇಚರ್, ಈ ರೀತಿಯಾಗಿ ಯಾರೇ ಬಂದ್ರೂ ಅವರನ್ನು ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಬಿಡ್ತೀರಾ, ಸಂಪೂರ್ಣವಾಗಿ ಅವರನ್ನು ಬಿಲೀವ್ ಮಾಡ್ತೀರಾ. ಸೊ ಇದರಿಂದ ನೀವು ಇಲ್ಲಿ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರಬಹುದು, ಅಥವಾ ಎಮೋಷ್ನಲಿ ಈ ಒಂದು ಪರ್ಸನ್ಗೆ ನೀವು ತುಂಬ ಕನೆಕ್ಟ್ ಆಗ್ತಿರಬಹುದು. ಇದರಿಂದ ನಿಮಗೆ ಇದನ್ನು ಕಳ್ಕೊಬಿಡ್ತೀನಿ ಅನ್ನೋ ಒಂದು ಭಯ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ ನೀವು ಫೇಸ್ ಮಾಡ್ತಿರಬಹುದು. ಅಥವಾ ನಿಮ್ಮ ಒಂದು ಜಾಬ್ ಬಗ್ಗೆ ಹೇಳೋದಾದರೆ, ನಿಮಗೆ ಈಗಿರುವಂಥ ಜಾಬ್ ಏನಿದೆ ತುಂಬ ವರ್ತ್ ಇದೆ. ಓಕೆ, ನಿಮಗೆ ಅದು ಬೆಸ್ಟ್ ಇದೆ. ಆದರೆ ಆ ಒಂದು ಜಾಬಲ್ಲಿ ಏನೋ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ, ಇದನ್ನು ನಾನು ಲೆಟ್ ಗೋ ಮಾಡಿಬಿಡಬೇಕು, ಈ ರೀತಿಯಾಗಿ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರಿ. ಡೋಂಟ್ ಡೂ ದ್ಯಾಟ್. ಓಕೆ, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ನಿಮ್ಮ ಜಾಬಲ್ಲಿ ನಿಮಗೆ ಒಂದು ಸಕ್ಸಸ್ ಅನ್ನೋದು ಖಂಡಿತ ಸಿಗ್ತಿದೆ ಅಂತ ಹೇಳ್ತೀನಿ. ಆ್ಯಂಡ್ ದಟ್ ಚಾರಿಯಟ್ ಬರ್ತಿದೆ. ಇನ್ನೂ ಕೆಲವರಿಗೆ ನಿಮ್ಮ ವರ್ಕಲ್ಲಿ ನೀವು ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ, ಅಥವಾ ನಿಮಗೆ ಫೀಲ್ ಆಗ್ತಿದೆ ಎಷ್ಟು ಕೆಲಸ ಮಾಡಿದ್ರು ಅದರಲ್ಲಿ ನನಗೆ ಅಷ್ಟಕ್ಕಷ್ಟೇ ಲಾಭ ಅನ್ನೋ ರೀತಿ ನಿಮ್ಗೆ ಫೀಲ್ ಆಗ್ತಿದೆ. ಬಟ್ ಡೆಫಿನೆಟ್ಲಿ ನೀವು ಆ್ಯಕ್ಷನ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ನಿಮ್ಮ ಥಿಂಕಿಂಗ್ ಏನಿದೆ, ನಿಮ್ಮ ಥಿಂಕಿಂಗಲ್ಲಿ ನೀವು ತಗೊಳ್ಳುವಂಥ ನಿರ್ಧಾರಗಳೇನಿದೆ, ಪರ್ಫೆಕ್ಟ್ ಡಿಸಿಷನ್ನ ತೊಗೋತೀರಾ. ಇಮಿಡಿಯೇಟಾಗಿ ನೀವೇ ಆ ಒಂದು ಡಿಸಿಷನ್ನಲ್ಲಿ ಏನಾದರೂ ತಪ್ಪನ್ನು ಕಂಡುಹಿಡಿತಿದ್ದೀರಾ. ಓಕೆ, ಸೊ ಅದನ್ನು ಜಸ್ಟ್ ಸ್ಟಾಪ್ ಮಾಡಿ, ಕಾನ್ಫಿಡೆಂಟ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೆಲವರಿಗೆ 4 ಆಫ್ ಕಪ್ಸ್ ಇದೆ. 4 ಆಫ್ ಕಪ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೆಲವರಿಗೆ ತುಂಬ ಅಪರ್ಚುನಿಟೀಸ್ ಸಿಗ್ತಿದೆ, ಬಟ್ ನೀವು ಯಾವುದೋ ಒಂದು ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ಸ್ ನಾಟ್ ವರ್ಕ್. ಓಕೆ, ಬಿಕಾಸ್ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರಬಹುದು, ನಿಮ್ಮ ಎಜುಕೇಷನ್ಗೆ ತಕ್ಕಂತೆ ನಿಮಗೆ ಇಲ್ಲಿ ಕೆಲಸ ಸಿಗದೇ ಇರಬಹುದು. ಬಟ್ ಆದರೂ ನೀವು ನನ್ನ ಎಜುಕೇಷನ್ಗೆ ತಕ್ಕಂತೆಯೇ ನನಗೆ ಕೆಲಸ ಬೇಕು ಅಂತ ನೀವು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ಸ್ ನಾಟ್ ವರ್ಕ್. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಮಾಡಿ ಫಸ್ಟು. ನಿಮ್ಮ ಒಂದು ಚಿಕ್ಕದೇ ಆಗಿರಬಹುದು, ನಿಮ್ಮ ಒಂದು ವರ್ಕ್ ಚಿಕ್ಕದಾಗಿರಬಹುದು, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ತೊಗೊಂಡ್ರೆ ನೀವು ವಿತಿನ್ 4 ಮಂತಲ್ಲಿ ನಿಮ್ಮ ಒಂದು ಜಾಬಲ್ಲಿ ನೀವು ಚೇಂಜಸ್ನ ನೋಡ್ತೀರಾ. ಓಕೆ, ಇಮಿಡಿಯೇಟಾಗಿ ನಿಮ್ಮ ಒಂದು ಎಜುಕೇಷನ್ ತಕ್ಕಂತೆಯೇ ನಿಮಗೆ ಬೇಕು ಜಾಬ್ ಅಂತ ಇದ್ದರೆ ಇಟ್ ಈಸ್ ನಾಟ್ ವರ್ಕ್. ಓಕೆ, ವಿತಿನ್ 9 ಮಂತಲ್ಲಿ ನೀವು ಚೇಂಜಸ್ನ ನೋಡಬಹುದು. ಓಕೆ, ವಿತಿನ್ 1 ಇಯರ್ ಅಂತ ಅಂದ್ಕೊಳ್ಳಿ. 1 ಇಯರಲ್ಲಿ ನೀವು ಈ ಒಂದು ಜಾಬ್ ರಿಲೇಟೆಡ್ ತಿಳ್ಕೊಂಡಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನೀವು ಚೇಂಜಸ್ನ ನೋಡಬಹುದು. ಬಟ್ ರೈಟ್ ನಾವು ನೀವು ನನ್ನ ಒಂದು ಎಜುಕೇಷನ್ಗೆ ತಕ್ಕಂತೆಯೇ ನನಗೆ ಬೇಕು ಜಾಬ್ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದರೆ, ಯೂನಿವರ್ಸ್ ನಿಮಗೆ ಕೊಡ್ತಿರುವಂಥ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ, ಸೊ ಡೋಂಟ್ ಡೂ ದ್ಯಾಟ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ವಿತಿನ್ 2 ಮಂತಲ್ಲಿ ನಿಮಗೆ ನೀವು ಅಂದ್ಕೊಳ್ತಿರುವಂಥ ಕೆಲಸ ಸಿಗ್ತಿದೆ. ಸೊ ಅದು ನಿಮಗೆ ತುಂಬ ವರ್ತ್ ಇರುತ್ತೆ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಅದರಲ್ಲಿ ನೀವು ಬ್ಯಾಲೆನ್ಸಿಂಗ್ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಒಂದು ವರ್ಕ್ ರಿಲೇಟೆಡ್. ಓಕೆ, ಈಗ 2024ಅಲ್ಲಿ ನಿಮ್ಮ ಎಜುಕೇಷನ್ ಹೇಗಿದೆ? ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ 2024 ಹೇಗಿದೆ ನಿಮ್ಮ ಎಜುಕೇಷನ್ ಅಂತ ನೋಡೋಣ.
ಓಕೆ, 2024ರಲ್ಲಿ ಮೇ ಬಿ ರೈಟ್ ನಾವು ನೀವು ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್ನ ನೋಡ್ತಿರಬಹುದು, ಅಥವಾ ನಿಮಗೆ ಈ ಒಂದು ಕೋರ್ಸ್ನ ತೊಗೋಬೇಕು ಅಂತ ನೀವು ಎಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ಆಗುವಂಥ ಖರ್ಚೇನಿದೆ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ಈ ರೀತಿಯಾದಂಥ ಎನರ್ಜೀಸ್ ಇದೆ. ಓಕೆ, ಆ್ಯಂಡ್ ಇನ್ನೂ ಕೆಲವರು ಯಾವ ಕೋರ್ಸ್ನ ತೊಗೋಬೇಕು ಅನ್ನೋ ಕನ್ಫ್ಯೂಷನಲ್ಲಿ ಇರಬಹುದು. ಈ ರೀತಿಯಾದಂಥ ಎನರ್ಜೀಸ್ನ ನೀವು ಫೇಸ್ ಮಾಡ್ತಿರಬಹುದು. ಆ್ಯಂಡ್ ಇನ್ನೂ ಕೆಲವರಿಗೆ ಡೆಫಿನೆಟ್ಲಿ ಫೈನಾನ್ಷಿಯಲಿ ಯು ಆರ್ ಸ್ಟ್ರಗಲಿಂಗ್ ಅಂತ ಅನಿಸುತ್ತೆ. ಫೈನಾನ್ಷಿಯಲಿ ನಿಮಗೆ ಇಲ್ಲಿ ಯಾರ ಸಹಾಯನೂ ಇಲ್ಲ ಅಂತ ಫೀಲ್ ಆಗ್ತಿರಬಹುದು. ಬಟ್ ಡೆಫಿನೆಟ್ಲಿ 2024ರಲ್ಲಿ ನಿಮಗೆ ಫೈನಾನ್ಷಿಯಲಿ ನಿಮ್ಮ ಎಜುಕೇಷನ್ಗಾಗಿ ಸಪೋರ್ಟ್ ಸಿಗ್ತಿದೆ. ಓಕೆ, ಸೊ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಡೆಫಿನೆಟ್ಲಿ ಕ್ಲಾರಿಟಿ ಸಿಗ್ತಿದೆ. ನೀವೇನು ಒಂದು ಕೋರ್ಸ್ನ ಚಾಯ್ಸ್ ಮಾಡಬೇಕಂತ ನೀವಿಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಸರಿಯಾದಂಥ ನಿರ್ಧಾರನ ತಗೋತಾ ಇದ್ದೀರಾ ಈ ಒಂದು 2024ರಲ್ಲಿ. ಆ್ಯಂಡ್ ನೀವೇನು ಥಿಂಕ್ ಮಾಡ್ತಾ ಇದ್ದೀರಾ, ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಓಕೆ, ಬಿಕಾಸ್ ನೀವು ಇಲ್ಲಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಆ ಒಂದು ಎಜುಕೇಷನ್ನಲ್ಲಿ, ಆ ಒಂದು ಕೋರ್ಸಲ್ಲಿ ನನಗೆ ನಿಜವಾಗ್ಲೂ ನಾನು ಅದರಲ್ಲಿ ಸಕ್ಸಸ್ ಆಗ್ತೀನಾ, ಈ ರೀತಿಯಾಗಿ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಓಕೆ, ಸೊ ದಟ್ ಈಸ್ ನಾಟ್ ಅ ಎಂಡ್ ಅಲ್ವಾ, ಅದಷ್ಟೇ ಎಂಡಿಂಗ್ ಅಲ್ಲ ಅಲ್ವಾ. ಬಿಕಾಸ್ ನೀವು ಸಮ್ ಟೈಮ್ ಫೀಲ್ ಮಾಡ್ತೀರಾ ಓಕೆ ನಾನು ಅದರಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಆಗ್ತೀನಿ ಅಂತ. ಅಟ್ ಎ ಟೈಮ್ ಇಮ್ಮಿಡಿಯೇಟಾಗಿ ಥಿಂಕ್ ಮಾಡ್ತಾ ಇದ್ದೀರಾ ಸಕ್ಸಸ್ ಆಗಲಿಲ್ಲ ಅಂದರೆ ಏನು ಮಾಡೋದು ಅಂತ. ಈ ರೀತಿಯಾಗಿ ಎರಡು ಎನರ್ಜಿಯನ್ನು ನೀವೇ ಕೊಡ್ತಿರೋದ್ರಿಂದ ನಿಮಗೆ ಏನೂ ನಿರ್ಧಾರ ತಗೊಳ್ಳೋಕ್ಕಾಗದೇ ಇರಬಹುದು. ಬಟ್ ಯಾವಾಗ ನೀವು ತುಂಬ ಟ್ರಾನ್ಸ್ಪರೆನ್ಸ್ ಆಗಿ, ಐ ಮೀನ್ ನಿಮ್ಮ ಒಂದು ಇಂಟ್ಯೂಷನ್ ಏನು ಹೇಳ್ತಿದೆ ಅದ್ರ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಎಜುಕೇಷನ್ನಲ್ಲಿ ಚೇಂಜಸ್ನ ನೋಡ್ತೀರಾ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನೂ ಕೆಲವರು ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಮೇ ಬಿ ನೀವು ಇಲ್ಲಿ ತುಂಬ ಟ್ರಯಾಂಗಲ್ ಶಿಫಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲವನ್ನು ತಲೆಗೆ ಹಾಕ್ಕೊಂಡು ತುಂಬ ಟೆನ್ಷನ್ ತೊಗೋತಿದ್ದೀರಾ ಅಂತ ಫೀಲ್ ಆಗ್ತಿದೆ. ಸೊ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಪಾಸ್ಟ್ ಏನಾಗಿತ್ತು ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ, ನಿಮ್ಮ ಫ್ಯೂಚರ್ ಬಗ್ಗೆ ಟೆನ್ಷನ್ ತೊಗೊಳ್ಳೋದನ್ನು ಕಮ್ಮಿ ಮಾಡಿಕೊಡಿ ಅಂತ ಹೇಳ್ತೀನಿ. ಪ್ರೆಸೆಂಟ್ ಮೂಮೆಂಟಲ್ಲಿ ನೀವು ನಿಮ್ಮ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇನ್ನೂ ಕೆಲವರಿಗೆ ಇಲ್ಲಿ ಹೇಗೆ ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಇಲ್ಲಿ ಎಂಡ್ ಮಾಡಬೇಕು, ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸ್ಟಕ್ ಆಗ್ತೀರಾ, ಇಲ್ಲ ನಿಮ್ಮ ಎಜುಕೇಷನಲ್ಲಿ ಸ್ಟಕ್ ಆಗ್ತೀರಾ. ಈ ರೀತಿಯಾಗಿ ನೀವೇನೋ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕಾಗಿ ಒಂದು 2 ಮಂತ್ ಟೈಮ್ ಕೊಡಿ, ಅದು ಡೆಫಿನೆಟ್ಲಿ ಹೀಲ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ. ರೆಸನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಆ್ಯಂಡ್ ಯಾರಿಗೆಲ್ಲ ರೆಸನೇಟ್ ಆಯಿತು ಅಂತ ನನಗೆ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಆ್ಯಂಡ್ ಟೇಕ್ ಕೇರ್.